ತಗೊಳ್ತಾ ಇದ್ದಾರೆ ಸರ್. ಪರ್ ಪೀಸ್ ನಾವು ಮೊನ್ನೆ ಟೆಂಡರ್ ಕರೆದಿದ್ದೀವಿ ಸರ್. ಮೊದಲು ಟೆಂಡರ್ ಇದಾಗಿತ್ತು, ಪರ್ ಪೀಸ್ ಅನ್ನು ಕೊಡ್ತೇವೆ ಸರ್. ಪರ್ ಪೀಸ್ ಎಷ್ಟು ಬೀಳುತ್ತೆ ಸರ್? ಈಗ ಅದು ಮೊನ್ನೆ ಟೆಂಡರ್ ಆಗಿದ್ದು ₹1.80, ₹2.80 ಒಂದು ಪೀಸ್. ಎಷ್ಟು ಕ್ವಿಂಟಲ್ ತಗೊಳ್ತೀವಿ ಸರ್? ಅವು ನಾವು ಹೆಂಗೆ ಭಕ್ಷ್ಯಕ್ಕೆ ಬೇಕಾಗ್ತ ತಗೋತೀವಿ ಸರ್. ಕ್ವಿಂಟಲ್ ಗಟ್ಟಲೆ ತಗೊಂಡ್ರೆ ನಿಮ್ಗೆ ಸಸ್ತಾ ಬೀಳುತ್ತೆ, ಪೀಸ್ ಲೆಕ್ಕ ತಗೊಂಡ್ರೆ ಜಾಸ್ತಿ ಬೀಳುತ್ತೆ. ಏನಾಗುತ್ತೆ ಸರ್, ಕೆಟ್ಟ ಹೋಗಿದ್ದು ಇರ್ತಾವಲ್ರಿ, ಆ ಕೆಟ್ಟ ಹೋಗಿದ್ದು ಲೆಕ್ಕ ತಗೊಳಂಗಿಲ್ಲ, ಅಂದ್ರೆ ಮ್ಯಾಸ್ ಮಾಡಿಬಿಡ್ತೀವಿ. ಇದ್ರಾಗ ಏನಾಗುತ್ತೆ, ಪಿಂಟು ಗಂಟೆ ತೊಗೊಂಡ್ಮ್ಯಾಗ ನಾವು ಪಿಂಟದ ರೊಕ್ಕ ಕೊಟ್ಬಿಡ್ತೇವೆ ಖರೆ, ಬಟ್ ಅದ್ರಾಗಿ ಅಷ್ಟು ಹೋಗಂಗಿಲ್ಲ ಒಂದು ದಿವಸನಲ್ಲಿ. ಅವಾಗ ಏನಾಗ್ಬಿಡ್ತೇವೆ, ಅರ್ಧಕ್ಕರ್ಧ ನಾವು ಬಿಡ್ತೀವಿ. ಈಗ ಇವಾಗ ಕೊಡೋದು ಏನಿದ್ರೆ ನಾವು ಎಷ್ಟು ಉಪಯೋಗ ಮಾಡಿದೀವಿ ಅಷ್ಟಕ್ಕೆ ನಾವು ಪೇಮೆಂಟ್ ಕೊಡ್ತೀವಿ. ಸೊ ಉಳ್ಕಿದಕ್ಕೆ ಪೇಮೆಂಟ್ ಕೊಡೋಲ್ಲ. ಮತ್ತು ಆಮೇಲೆ ನಿಮ್ಮ ಉಗ್ರಾಣದ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಅಕ್ಕಿ ಒಳಗಡೆ ಈ ಕ್ವಾಲಿಟಿ ಅಕ್ಕಿ ಬೇಕು, ಅದೇ ಕ್ವಾಲಿಟಿ ಅಕ್ಕಿ ಬೇಕು, ಇಲ್ಲೇ ತಗೊಳ್ರಿ ಅಂತದ್ದು ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಇದಾವೆ ಸರ್, ಅದಕ್ಕೆ ಇದು ಇದಾವೆ ಸರ್, ಸಾಕ್ಷಿಗಳು ಇದಾವೆ. ನಾವು ಕಣ್ಣಾರೆ ನೋಡಿರಿ, ಕೇಳಿಸ್ಕೊಂಡಿವಿ. ಈ ಅಕ್ಕಿ ಬೇಡ, ಆ ಅಕ್ಕಿ ಬೇಡ, ಇಂದಲ್ಲೇ ಹೋಗಿ ತೊಗೊಳ್ರಿ, ಇಂಥ ಅಕ್ಕಿ ನಾವು ತೊಗೊಳಲ್ಲ ಅನ್ನೋದು ನಿಮ್ಮ ಉಗ್ರಾಣ ಸಿಬ್ಬಂದಿಗಳೆಲ್ಲ ಮಾತಾಡ್ತಾ ಇದ್ದಾರೆ. ಸೊ ಇದನ್ನ ಅದ್ರೊಳಗೆ ಕ್ವಾಲಿಟಿ ಭಕ್ತರುಗಳು ತಂದು ಕೊಡ್ಬೇಕಂದ್ರೆ, ಭಕ್ತರು ಯಾವುದೇ ಕೊಡ್ಲಿ, ಅದು ನೋಡಿ ಭಕ್ತಿಯಿಂದ ಅವ್ರು ಏನು ಕೊಡ್ತಾರೋ ರೇಷನ್